2, 3, 4. Bakra, bakra. Feel the rhythm, screw your mind, check the baby. Come on, bakra, bakra. ನಮಸ್ತೆ ಕನ್ನಡಿಗರೇ, ಕರ್ನಾಟಕದವರೇ, ವೆಲ್ಕಮ್ ಟು ಕುರಿಗಳು ಸ್ವಾಮಿ ಕುರಿಗಳು. ಎಲ್ಲ ಕಡೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಯಾರು ಬಂದಿಲ್ವಾ? ಒಂದು ಎಳ್ನೀರು ಕೊಡ್ಬನ್ನಿ ಅಮ್ಮ. ಕೊಡಿ, ಓಪನ್ ಮಾಡ್ಬೇಡಿ, ಹಂಗೆ ಕೊಡಿ. ಯಾಕಂದ್ರೆ ಈಗ ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿ ಎಳ್ನೀರು ಬರ್ತಾ ಇದಾವೆ, ಕುಡಿಯಂಗಿಲ್ಲ. ಕುದಿಯೋ ಸೌಂಡ್ ಬರ್ತಾ ಇದೆ, ನೀರು ಕುದಿಯೋ ಸೌಂಡ್. ಇಷ್ಟ ಇಲ್ಲ ಕೆಲಸ ಮಾಡಕ್ಕೆ. ಇವೆಲ್ಲ ಎಳ್ನೀರು ಯಾವ್ದು ಚೆನ್ನಾಗಿಲ್ವೋ ಎಲ್ಲ ಲಾರಿಯಲ್ಲೇ ತಗೊಂಡು ಹೋಗ್ತಾವ್ರೆ. ಚೆನ್ನಾಗಿಲ್ದಿರೋದು ಕಾಯಿಲೆ ಬಂದು ನೋಡಿದ್ದೇನೆ, ಪ್ರಾಬ್ಲಮ್ ಐತೆ. ನಮ್ಮ ಆಫೀಸರ್ ಸ್ವಲ್ಪ ಹುಚ್ಚಿನ ಥರ ಆಯ್ತಾ. ಅವನ್ನ ನೀವು ಸಮಾಧಾನ ಮಾಡ್ಬೇಕು, ನಮಗೆಲ್ಲ ನಾವಿಲ್ಲೇ ಬೆಂಗಳೂರಿನವರು. ಅವನು ಊರಿನಿಂದ ಕಳ್ಸ್ಕೊಟ್ಟವ್ರು ಅವನ್ನ. ಆಫೀಸರ್ ಅವನು ಡೆಲ್ಲಿ ಒಳಗಿದ್ದ, ಎಲ್ಲ ಕಡೆ ಬಂದ್ಬಿಟ್ಟವ್ರಲ್ಲಿ. ನೋಡಿ ಸೈಡ್ಗೆ ತಿಡಿ 2-3 ಎಳ್ನೀರು ನೋಡ್ತೀನಿ ನಾನು. ಹಾಂ, ಅದಕ್ಕೆ ಕುದಿಯೋ ಸೌಂಡ್ ಬರುತ್ತೆ. ಹಾಂ, ನೀರು ಎಳ್ನೀರು ಒಳಗಡೆ ನೀರು ಕುದ್ದಿರುತ್ತೆ ಬಿಸಿಲಿಗೆ. ಇದು ಹಂಗೆ ಬರ್ತೈತೆ. ಏನು ಗೊತ್ತಾ, ನಾನು ಮ್ಯಾನೇಜ್ ಮಾಡ್ಬೋದು. ಈಗ ನಾಳೆ ನನ್ನ ಕೆಲಸ ಹೋಗ್ಬಿಡ್ತದೆ, ಅರ್ಥ ಆಯ್ತಾ ನಿಮಗೆ? ನಾನೇನೋ ಪಾಪ ನಿಮ್ಗೆ ಅಂತ ಬಿಟ್ಟು ಹೋಗ್ಬೇಕು. ನಾವು ರೈತರ ಮಗನೇ, ಮಂಡ್ಯಾಳಿಗಿರೋದು ನಾವು. ಈಗ 6 ತಿಂಗಳಾಯ್ತು ಅಪಾಯಿಂಟ್ಮೆಂಟ್ ಆಗಿ. 1 ವರ್ಷ ಆದರೆ ನಾನು ಗೌರ್ಮೆಂಟ್ ಎಂಪ್ಲಾಯಿ. ಇನ್ನೂ ನನಗೆ ಕೆಲಸ ಪರ್ಮನೆಂಟ್ ಆಗಿಲ್ಲ. ಇವೆಲ್ಲ ನಾನು ಚೆಕ್ ಮಾಡಲೇಬೇಕು, ನನ್ನ ರೂಲ್ಸು. ಯಾಕಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಹಂಗೆ ಅವೆಲ್ಲ. ಇದು ಸೇಮ್ ಪ್ರಾಬ್ಲಮ್, ಇದಕ್ಕೂ ಪ್ರಾಬ್ಲಮ್ ಐತೆ ಎಳ್ನೀರಿಗೆ. ಇದೊಂದು ಸ್ವಲ್ಪ ಪರವಾಗಿಲ್ಲ, ಇದು ಅದೇ. ಕೆಲವು ಎಳ್ನೀರು ಕುಡಿದ್ರೆ ತಲೆ ಸುತ್ತ ಬಂದಂಗೆ, ಕಣ್ಣು ದಿಮ್ಮಾದಂಗೆ ಆಗ್ತಾ ಇತ್ತಂತೆ. ಅದಕ್ಕೆ ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ನಿನ್ನೆಯಿಂದ ನೋಡಿಲ್ವಾ, ನ್ಯೂಸಲ್ಲೆಲ್ಲ ತೋರಿಸ್ತವ್ರೆ. ಎಲ್ಲ ಕಡೆ ಎಳ್ನೀರುಗಳನ್ನೆಲ್ಲ ಚೆಕ್ ಮಾಡ್ತಾವ್ರೆ. ಯಾವ್ದು ಚೆನ್ನಾಗಿರೋ ಎಲ್ಲ ಎತ್ತಕೊಂಡು ಹೋಗಿ ಲ್ಯಾಬ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಲ್ಯಾಬ್ ತೊಗೊಂಡು ಹೋಗ್ತಾರೆ. ಲ್ಯಾಬ್ ಗೊತ್ತಲ್ವಾ, ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತೈತೆ ಲ್ಯಾಬಲ್ಲಿ. ಅಲ್ಲಿ ಎತ್ಕೊಂಡು ಹೋಗ್ಬಿಟ್ರೆ ಆಗ್ಲೇ ಇದು ಕೆಂಪು ಕಲರಿಂದ ಮಾರ್ಕ್ ಮಾಡಿ ಇಟ್ಬಿಟ್ಟಾರೆ ಎಳ್ನೀರುಗಳು. ಸರ್, ಎಸ್ ಸರ್. Sir, yes sir. Yeah, find out it sir. It's a very not the conscious thinking sir. Yeah, it's convincing sir. Vinay sir, please enter yes. Okay sir. ಬಂದ್ರು ಆಫೀಸ್ಗೆ ಬಂದ್ರು. ಏಯ್, ನಾವೇನ್ ಮಾಡಕ್ ಆಗಲ್ರಿ. ಏನ್ ಮಾಡೋಣ ನಾವು ಇತ್ರ ಇದ್ರೆ ನಮ್ಗೆ ಆಫೀಸರ್ ಬೇಕಾರೆ. ಸರ್, ಎಸ್ ಸರ್. Everything is check. ಸರ್, ಸಮಥಿಂಗ್ ದಟ್ ಇಸ್ ಅ ಪ್ರಾಬ್ಲಮ್ ಇಸ್ ಸರ್. Which one? ಕುದಿಂಗ್ ಸರ್, ಇದು ಕುದಿತಾ ಇದೆ. ಇದು ಕುದಿಂಗ್? ಹೌದು ಸರ್. ಅವ್ರು ಹೇಳ್ತಾರ ಪ್ರಕಾರ ಏನು ಅಂದ್ರೆ, ಬಿಸಿಲು ಇರೋದ್ರಿಂದ ಬಿಸಿಲು ಬಿದ್ದು ಒಳಗಡೆ ಎಳ್ನೀರು ಬಿಸಿ ಆಗಿ ಕುದಿಯಕ್ಕೆ ಶುರು ಆಗತ್ತಂತೆ. ಹಾಗೆ ಹೇಳಿದ್ರ ನೀವು? ಇವ್ರು ಹೇಳಿದ್ರು. ಹಾಗೆ ಹೇಳಿದ್ರ ನಿಮ್ದು? ಹಾಗೆ ಹೇಳಿದ್ರು ಓನರ್ ಸರ್. ದಿಸ್ ದ ಓನರ್ ಸರ್. ಇದ್ರಲ್ಲಿ ಯಾರು ಓನರು? ಓನರ್. ಇಂಗ್ಲಿಷ್ ಬರುತ್ತಾ ನಿಮ್ಗೆ? ನನಗೂ ಬರಲ್ಲ. ವೈಫ್ ಸರ್. ನಿಮ್ ವೈಫ್ ಇವ್ರು ನಿಮ್ಮ ಯಜಮಾನ್ರು. ಈಗ ಬಿಸಿಲಿನಿಂದ ನೀರು ಕುದ್ದಿ ಒಳಗಡೆ ಇದಾಗ್ತಿದೆ, ಬೇರೆ ತೊಂದರೆ ಇಲ್ಲ. ಸರ್, ಇಟ್ ಕುದಿಂಗ್ ಸರ್. ಕುದಿಂಗ್ ಸರ್, ಬಾಯ್ಲಿಂಗ್. ಸೀಸ್ ಸರ್. ಸರ್, ನೋ ಸರ್, ಪ್ಲೀಸ್ ನೋಡಿ ಏನೋ ಮಾಡಿ. ಒಂದು ಲಾರಿ ತಗೊಂಬನ್ನಿ, ಸೀಸ್ ಮಾಡ್ಬೇಕಿಲ್ಲಿ. ಸೀಸು ನನಗೆ ಬೇಜಾರಾಗ್ತಾ ಇತ್ತು. ಏನು ಹೇಳ್ತೀವಿ, ನಾವನ ಏನು ಆಗ್ತಾನೆ. ಅವ್ರಿಂದ ಶೂಟಿಂಗ್ ಹೋಗ್ಲಿ. ಯಾವ ಮನೆಯಲ್ಲಿ? ಯಾರ ಮನೆ? ನಾಯಕರ ಮನೆಯವರ? ನೀವು ನಾಯಕರ ಮನೆಯವರ? ನಂದು ಅಲ್ಲೇ ಮನೆ, 3ನೇ ಮನೆ. ಬಸಪ್ಪ ಗೌಡ ಗೊತ್ತಾ? ಅವ್ರ ಮಗನೇ ನಾನು. ಹೇಳ್ಬಾರ್ದು ನೀವು. ಓಕೆ ಸರ್. ಓಕೆ, ನಿಮ್ ರಿಲೇಷನ್ ಸರ್. ನಮ್ಮ ಮಾವ ಆಗ್ಬೇಕು ಸರ್. ಚೂರು ಹಿಂದೆ ಹೋಗಿ ನೀವು. ನಮ್ಮ ಭಾವ, ನಮ್ಮ ಅಕ್ಕ ಸರ್. ನಿಮ್ ಸಿಸ್ಟರ್? ಭಾವ ಸರ್. ಹೌದು, ನಮ್ಮ ಸಿಸ್ಟರ್ ಸರ್. ನಿಮ್ಮ ಅಕ್ಕ? ಅವ್ರ ಭಾವ. ರಾಖಿ ಹಬ್ಬಕ್ಕೆ ಹೋಗಕ್ಕೆ ನಾನು ಹೇಳ್ತಲ್ಲ, ಅಲ್ಲಿದ್ದಲ್ಲ ಡೆಲ್ಲಿ. ರಾಖಿ ಹಬ್ಬಕ್ಕೆ ಹೋಗಕ್ಕಾಗಿರ್ಲಿಲ್ಲ. ಇವರೇ ಸರ್ ನಮ್ಮ ಅಕ್ಕ. ಇವ್ರ ಬಗ್ಗೆ ಹೇಳ್ತಾ ಇದ್ದು. ಸುಶೀಲಾ? ರಾಖಿ ಕಳ್ಸ್ಕೊಂಡಿಲ್ಲ ಸರ್ ಇನ್ನೂ ನಾನು. ಸುಶೀಲಾ ಸರ್. ಸುಶೀಲಾ ನಾಗ. ಸುಶೀಲಾ ನಮ್ಮ ಭಾವ ನಾಗ. ಮೊದ್ಲು ಹೇಳ್ಬೇಕು ನೀವು. ಈಗ ನಾನು ಸೀಸ್ ಮಾಡಕ್ಕೆ ಆರ್ಡರ್ ಕೊಟ್ಟೆ. ಇಲ್ಲ ಸರ್, ರಾಖಿ ಕಟ್ಸ್ಕೊಳಕ್ ಅದೇ ಚೆಕ್ ಮಾಡಿದ್ರಲ್ಲ, ರಾಖಿ ಇದು ಸ್ವಲ್ಪ ಏನೋ ಅಡ್ಜಸ್ಟ್ ಮಾಡಿ ಸರ್. ನೀವು ರಾಖಿ ಕಟ್ಸ್ಕೊಡಿ ಫಸ್ಟ್. ರಾಖಿ ಕಟ್ಸಿ. ಬೇಡ ಲಾರಿ ಬೇಡ. ಸುನಿಯವರ ಅಕ್ಕ ಸರ್. ರಾಖಿ ಕ್ಲಾಪ್ಸ್ ಚಪ್ಪಾಳೆಗೆ ಹೊಡಿಬೇಕು. ತಂಗಿ ಅಕ್ಕ ನೀ ಎಲ್ಲೇ ಇದ್ದರು ಆಗಲ್ಲ. ನೀ ಎಲ್ಲೇ ಇದ್ದರು
ಇದು ಕೊಟ್ಬಿಡಿ. ನಮ್ಮ ಭಾವ ಇದು ಕೊಡಿತೆ ಅಕ್ಕಗೆ ಗಿಫ್ಟ್ ಕೊಡ್ಬೇಕು. ಕೊಡಿ, ಇದು ಕೊಡಿ, ಅಕ್ಕಗೆ ಗಿಫ್ಟ್ ಕೊಡಿ. ನೀವು ಹಾಕಿ, ಕೈಗೆ ಹಾಕಿ ಅಕ್ಕಗೆ. ಅಕ್ಕ ನೀ ಎಳ್ನೀರ್ ಮಾರಿದ್ರು ನೀವು ಸ್ವಲ್ಪ ಹಿಂದೆ ಹೋಗಿ. ಬಾವಾ ನಾ ಹಿಂದೆ ಕಳ್ಸು, ಮುಂದೆ ಕರೀತಾರೆ. ಸುನೀಲ್, ಈಗ ಇದ್ರ ಫೈನ್ ನೀವು ಕಟ್ಬೇಕಾಗತ್ತೆ. 6,600 ರೂಪಾಯಿ ಇದೆ. 2,500 ರೂಪಾಯಿ ಕಟ್ಟಿ. ಆಗಲ್ಲ, ನನ್ನ ಆರ್ಡ್ರು ಆಗಲ್ಲ. ನಮ್ ಬಾವನ್ ಗೌರ್ಮೆಂಟ್ ಅಲ್ಲಿ ಕೆಲಸ ಇತ್ತು ಸರ್. ಗೌರ್ಮೆಂಟ್ ಕೆಲಸ ನಿಮ್ದು? ಗೌರ್ಮೆಂಟ್ ಕೆಲಸ ಇತ್ತು, ತೆಗೆದು ಬಿಸಾಕ್ಬಿಟ್ರು. ಸ್ವಂತ ಅಕ್ಕ? ಹೌದು, ಅಣ್ಣ, ಅಕ್ಕ, ಮಾವ? ನಮ್ಮ ಅಕ್ಕನೇ ಸರ್ ಸ್ವಂತ. 1,500 ರೂಪೀಸ್ ಕಟ್ತೀರಾ? ಅಲ್ಲಿ ಬನ್ನಿ, ನೀವು ಪಕ್ಕಕ್ಕೆ ಬನ್ನಿ. ಬಾಬಾ ನೀನು 1,500 ಕಟ್ತೀರಾ? ನಮ್ಮ ಅಕ್ಕನ ಮಗ ಸರ್. ಅಕ್ಕನ್ ಮಗ? ಅಕ್ಕನ ಮಗ ವಿನಯ್. ನಿಮ್ಮ ಅಕ್ಕನ್ ಮಗ ವಿನಯ್. ವಿನಯ್? ವಿನಯ್ ವಿನಯ್ ನಿಮ್ ಹೆಸರು? ವಿನಯ್. ಅಲ್ಲೇ ಇರಪ್ಪ, ಅಲ್ಲೇ ಇರು. 1,500 ಕಟ್ಬೇಕು. ಅಕ್ಕ ಸರ್, ಸ್ವಂತ ಅಕ್ಕ ಸರ್, ಪ್ಲೀಸ್. 1,400. ಅಮ್ಮ ಈ ಕಡೆ, ನಮ್ಮ ಅಮ್ಮ. ಅಮ್ಮ? ಅಮ್ಮ ಓಡ ತಗೋತಾರೆ ನಮ್ 3 ಜನದ್ದು. ಯಾಕಂದ್ರೆ ಇದು ಎಳ್ನೀರ್ ಕ್ಯಾನ್ಸಲ್ ಮಾಡ್ಬಿಡ್ತಾರೆ ಈಗ. ಯಾಕಂದ್ರೆ ಇದು ಯಾರು ತಗೊಳಂಗಿಲ್ಲ. ನೀವು ಭಾವ ಅಂತ ಗೊತ್ತಾಗ್ಬಿಟ್ರೆ ಯಾರು ಎಳ್ನೀರ ಮುಟ್ಟಲ್ಲ. ಬಾಕ ನೀವು ಯಾವಾಗ್ಲೂ ಅಳ್ತಾ ಇದ್ರಲ್ಲ, ಇವರೇ ಸುಶೀಲಾ? ಸುಶೀಲ್, ಫೋನ್ ಮಾಡಿ ಹೇಳ್ತಾ ಇದ್ನಲ್ಲ, ರಾತ್ರಿ ಸುಶೀಲಕ್ಕ ಸುಶೀಲಕ್ಕ ಅಂತ. 11:15 ಕುರ್ತಿ ಫೋನ್ ಮಾಡ್ತಿರಲ್ಲ, ಸುಶೀಲಕ್ಕ ಇವರು? ಇಲ್ಲ, ಅದು ಆ ಗಂಗು, ಈ ನನ್ ಮಗ ಅವರು ಸರ್. ಅವರು ನಿಮ್ಮ ಫ್ರೆಂಡ್ ಕೊಲೀಗ್ ಇದ್ರ ಪಾಂಡು? ಹೌದು ಹೌದು. ಗಂಗು? ಹೌದು ಅವ್ರೆ. 11:30ಗೆ ಫೋನ್ ಮಾಡ್ತಾರೆ. ಹೌದಾ, ತಗೊಳ್ಳಿ ಸರ್. ಸ್ಮೈಲ್. ನಗರಿ ಎಲ್ಲರೂ. ಸುಶೀಲಾ, ಫೈನ್ ನಾನೇ ಕಟ್ತೀನಿ. ಓಕೆ? ನಮ್ ಭಾವನ ತಪ್ಕೊಂಡ್ಬಿಡ್ಲ ಒಂದ್ಸತಿ. ನಮ್ ಭಾವನ ತಪ್ಕೊಂಡ್ಬಿಡ್ಲ. 3 ಜನ ಬಾಬಾ ನೋಡಿ. ನಮ್ ಭಾವ ಸರ್ ಚೆನ್ನಾಗಿ ನೋಡಿ. ಸಾಕು ಸಾಕು, ತುಂಬಾ ನಮ್ಮ ಅಕ್ಕನ ಮಗ ನೋಡಿ ಸರ್, ಏನ್ ಓದ್ತಾ ಇದ್ದಾನೀಗ? ಸುಶೀಲಕ್ಕ ಏನ್ ಓದ್ತಾವೀಗ? ಇನ್ನೂ 6 ಒಳಗೆ ಅವನ. 3 ವರ್ಷದ ಹಿಂದೆ ನೋಡಿದ್ದು, ಅವಾಗ 6ನೇ ಕ್ಲಾಸ್. ಒಂದೇ ಸತಿ ಮಾಡ್ಬೇಕು. ಸರಿ, ನೀವು ಇಲ್ಲಿಗೆ ಬನ್ನಿ. ಬನ್ನಿ. ನಮ್ಮ ಅಕ್ಕ ಒಬ್ರು ಇದಾರೆ, ನೋಡಿದೀರಾ? ಇಲ್ಲ, ನೋಡಿಲ್ಲ. ಅಲ್ಲಿ ಇದಾರೆ. ಅಲ್ಲಿದ್ದಾರೆ. ಸಿರಿ ಕನ್ನಡ ಕ್ಯಾಮ್ರಾ ಇದೆ. ಇದು ಕಾಮಿಡಿ ಪ್ರೋಗ್ರಾಮ್ ಅಕ್ಕ. ಕುರಿಗಳು ಸ್ವಾಮಿ, ಕುರಿಗಳು. 1, 2, 3, 4. ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ ತಗೊಳ್ಳಿ ಅಕ್ಕ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಿರುಕಾಣಿಕೆ ನೋಡಿ. ನಾವ್ ಯಾಕೆ ಮಾಡಿದ್ವಿ ಅಂದ್ರೆ ಎಳ್ನೀರ್ ಬಗ್ಗೆ. ರೈತರು ತುಂಬಾ ಕಷ್ಟಪಟ್ಟು ಪಾಪ ಎಳ್ನೀರ್ ಬೆಳಿತಾರೆ. ಈಗ ನೀವು ಪಾಪ ಎಲ್ಲೋ ರೋಡ್ ಸೈಡ್ ಕುತ್ಕೊಂಡು ವ್ಯಾಪಾರಗಳು ಮಾಡ್ತೀರಾ, ನಿಮ್ಗೆ ತೊಂದರೆ ಆಗ್ಬಾರ್ದು, ಕರೆಕ್ಟ್ ಅಲ್ವಾ? ಇದರಿಂದ ಎಷ್ಟೋ ಜನಕ್ಕೆ ಜೀವನ ಇರುತ್ತೆ. ಯಾರು ಸಾಫ್ಟ್ ಡ್ರಿಂಕ್ಸ್ ಗಳು ಕುಡಿಬಾರ್ದು, ಕರೆಕ್ಟ್ ಅಲ್ವಾ? ಎಳ್ನೀರ್ನ ಕುಡೀರಿ, ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ. ಆ ದೇವರು ಸೃಷ್ಟಿ ಮಾಡುವಂತ ಅಮೃತ ಇದು ಅಲ್ವಾ? ಸೊ ನಿಮ್ಗೂ ಒಳ್ಳೇದಾಗ್ಲಿ, ಎಳ್ನೀರ್ ವ್ಯಾಪಾರ ಚೆನ್ನಾಗಾಗ್ಲಿ. ಎಳ್ನೀರ್ನ ಕುಡೀರಿ, ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿ. ಇನ್ನೊಂದು ಕೊಡಿ, ಒಳ್ಳೆಕಾಯಿ ಅದನ್ನ ನೋಡಿ, ಓಪನ್ ಮಾಡ್ಬೇಡಿ, ಹಂಗೆ ಓಪನ್ ಮಾಡಬಾರ್ದು. ಕೊಡ ನೋಡಿ, ಏನಾಗ್ತಾ ಇದೆ ಸರ್? ಸರ್ ಬನ್ನಿ ಸರ್. ಇದಾಗಿದೆ, 1, 2, 3 ಕಾಣಿಸ್ತಾ ಇದ್ದಾವೆ. ಅದೇ ತರ ಗಮ್ ಬಿಟ್ಕೊಂಡಿದೆ. ಹಾ ಸರ್, ವಿನಯ್ ಸರ್ ಎಂಟ್ರಿ ಆಫೀಸರ್. ಚೆನ್ನಾಗಿತ್ತಲ್ಲ ಸರ್? ಚೆಕ್ ಕೊಡ್ಬೇಕು, ನೀವು ಈ ತರ ಎಲ್ಲ ಮಾಡಿದ್ರೆ ಆಗಲ್ಲ. No sir, sorry. Sir, this is all cooking sound, sir, like water cooking sound. ಅವ್ರು ಕೊಡಿ, ಅವ್ರು ಹಾಕೋ ಕೇಳಿ. ಕೇಳಿಸ್ಕೊಂಡ್ರೆ ನೀವು ಕುದಿಯೋ ಸೌಂಡ್ ಬರ್ತಾ ಇದೆ, ಅವ್ರು ಕೇಳಿಸಲ್ಲ. ಗುಳುಗುಳಂಗ್ ಸೌಂಡ್ ಬರುತ್ತೆ ಅಂದ್ರೆ ಅದು ಎಣ್ಣೆ ಚೆನ್ನಾಗಿಲ್ಲ ಅಂತ ಅರ್ಥ. ಸರಿ, ಏನ್ ಸರ್ ಈಗ ಲಾರಿ ವ್ಯಾನ್ ಓಕೆ, ಲ್ಯಾಬ್ ಓಕೆ, ಮಾತಾಡ್ತೀನಿ. ಆಯ್ತು ಸರ್, ಫೋನ್ ಎಲ್ಲಾ ಕಡೆ ಆಗ್ಬಿಡೈತೆ. ಇದೇ ಭಾರತ ದೇಶದಲ್ಲಿ ಸ್ಟಾರ್ಟ್ ಆಗ್ಬಿಡೈತೆ ಈಗ. ಬೆಳಿಗ್ಗೆ ನೋಡಿ ಆಂಬುಲೆನ್ಸ್ ಅಲ್ಲೆಲ್ಲ ತಗೊಂಡೋಗ್ತಾವ್ರೆ. ಎಳ್ನೀರು ಉಳ್ಕೊಂಡು ಲ್ಯಾಬ್ ತಗೊಂಡೋಗ್ತಾವ್ರೆ. 100 ರೂಪಾಯಿ ಕಳ್ಸಿ ಅಕ್ಕ, ಹೋಗ್ತಾನೆ. ಎಳ್ನೀರು ಎತ್ಕೊಂಡಾಗ್ಬಿಟ್ರೆ ಏನ್ ಮಾಡ್ತೀರಾ ನೀವು? ಓಕೆ ಓಕೆ, ಲಂಚ ಅಂತಾನು ಗೊತ್ತಾಗ್ಬಾರ್ದು ಅವ್ನಿಗೆ. ಇರ್ರಿ ಒಂದು ನಿಮಿಷ. ಅಯ್ಯೋ, ಬೆಳಿಗ್ಗೆ ಎಲ್ಲಿ ಹೋಗಿದ್ದೀನಿ ನೀನು? ಓಕೆ ಓಕೆ ಸರ್, ಓಕೆ ಓಕೆ ಓಕೆ. ಅವರು ಅದು ಏನೇ ಐತಂದ್ರೆ ಹಾ ಸರ್, ಫುಲ್ಲೇ ತರಿಸ್ಬಿಡಿ ಅಂತ, ಫುಲ್ಲೇ ಎತ್ಕೊಂಡ್ ಬನ್ನಿ ಅಂತಾರೆ. ಹಾಫ್ ಡೀಸೆಲ್ ಎಷ್ಟಾಗುತ್ತೆ ಅಂತಂದ್ರೆ ನನ್ಗೆ ಗೊತ್ತಾ, ತುಂಬಾ ಸ್ಟ್ರಿಕ್ಟ್ ಆಗಿದ್ದೀನಿ ನಾನು. ಹೌದು ಸರ್, ಹೌದು. ಆಯ್ತು ಸರ್, ಅದೇ ಮಾತಾಡ್ತೀನಿ ಸರ್, ಮಾತಾಡ್ತೀನಿ. ಏನಾದ್ರು ಒಂಚೂರು ವ್ಯವಹಾರ ಮಾಡೋದಿದ್ರೆ ಮಾತಾಡಿ. ಆಯ್ತು ಸರ್, ಓಕೆ ಸರ್. ನಾನು ತುಂಬಾ ಸ್ಟ್ರಿಕ್ಟು ಸರ್, ಓಕೆ ಸರ್, ಎಸ್ ಸರ್. ಬಿಡಿ ನಾನು ಕೊಟ್ರೆ ಡಬಲ್ ಅಂತ ನಾನು ಈಗ ಮಾತಾಡ್ಬಿಡಿ. ನೀನ್ ಸುಮ್ಮನೆ ಕಳಿಸ್ಲಾ ಸರ್?
We want to talk to you all personally and very defected things, sir. Yeah, very difficultly. when it happens Yeah, it's also checking in the sir. ಅದನ್ನ ಜೋಬಲ್ಲಿ ಇಡಬೇಕು. ನನ್ ಬಗ್ಗೆ ಎಲ್ಲ ಹೇಳಿದ್ರೆ ತಾನೆ. Yes, sir. ತುಂಬಾ ಸ್ಟ್ರಿಕ್ಟ್ ನಾನು. ಓಕೆ ಸರ್, ಓಕೆ ಎಸ್ ಸರ್, ಹೇಳಿದ್ದೀನಿ ಸರ್ ಏನ್ ಸರ್ ನೋಡಿ ಏನೋ ಒಂದು ವ್ಯವಹಾರ ಮಾಡಿ ಸರ್ ನೋಡು ಒಳ್ಳೆ ಲೋಡೆ ಮದ್ದೂರು ಇಲ್ಲ ಅಂತಲ್ಲ. ಮದ್ದೂರು ಅವಾಗ ಚೆನ್ನಾಗಿಲ್ಲ ಅಂದ್ರಲ್ಲ ಸರ್. ಮದ್ದೂರು ಅಂತ ಗೊತ್ತಿಲ್ಲ ನನ್ಗೆ. ಸರ್ ಮದ್ದೂರು ಒಡೆಕ್ ಫೇಮಸ್, ಎಳ್ಳೀರಿಗೆ ಯಾವಾಗ ಫೇಮಸ್ ಆಯ್ತು ಸರ್? ಎಲ್ಲದಕ್ಕೂ ಫೇಮಸ್. ಹೌದಾ? ಮದ್ದೂರು, ಮೈಸೂರು, ಮಂಡ್ಯ ಎಲ್ಲದಕ್ಕೂ. ಮೈಸೂರು ಯಾವ್ದಕ್ಕೆ ಫೇಮಸ್ ಅಂತ ನನ್ಗೆ ನಿಮ್ಗೆ ಗೊತ್ತಿರುತ್ತದು. ನನ್ ಜೊತೆ ಬಹಳ ಸತ್ಯ ನಿಮ್ಗೆ ಗೊತ್ತಿರುತ್ತೆ. ಹೌದು ಸರ್, ಅದ್ರ ಬಗ್ಗೆ ಗೊತ್ತಿರುತ್ತೆ. ಈಗ ನೆಕ್ಸ್ಟ್ ತರ್ಸ್ಬೇಕಾರೆ ನಮ್ಮ ಆಫೀಸರ್ ಹತ್ರ ನಂಬರ್ ತೊಗೊಳ್ಳಿ, ಅವ್ರಿಗೆ ಫೋನ್ ಮಾಡಿ. ನಿಮ್ದು ಫೋನ್ ಪೇ ಗೂಗಲ್ ಪೇ ಎಲ್ಲ ಇದೆಯಾ ನೋಡ್ಬಿಡಿ, ಅದು ಚೆಕ್ ಮಾಡ್ಕೊಂಡು ಕಡಿಮೆ ಅಂತ ಇದು ಮಾಡಿ ಮಾತಾಡಿ. ಕಡಿಮೆ ಫೋನ್ ಪೇ ಗೂಗಲ್ ಪೇ ಇದೆಯಾ ನಿಮ್ದು? ಇದೆ ಸರ್, ಇದೆ ಸರ್. ನಾನು ಮಾತಾಡ್ತೀನಿ, ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ನಾನು. ಓಕೆ ಸರ್. ಏನಿದು ಇದು ಏನಿದು? ಹಂಗೆ ಎತ್ಕೊಂಡ್ಬಿಡಿ, ನಾನು ಮುಟ್ಟಲ್ಲ, ಎತ್ಕೊಳ್ಳಿ ಸರ್. ಎತ್ಕೊಂಡ್ಬಿಡಿ, ಎಲ್ಲ ಸೀಲ್ ಮಾಡಿಸ್ಬಿಡ್ತೀನಿ ಸರ್ ಇಟ್ಕೊಳ್ಳಿ ಸರ್. ಎಲ್ಲ ಸೀಲ್ ಮಾಡಿಸ್ಬಿಡ್ತೀನಿ, ಎಲ್ಲ ಸೀಲ್ ಮಾಡ್ರಿ. ತೊಗೊಂಬಂದು 500 ಇಟ್ಬಿಡ್ತೀರಾ? ಹೌದು, ಅದೇ ಅಂತೀನಿ ನಾನು. ಅವಂದೇನ್ ಹಚ್ಚಿದಾರ, ಸುಮ್ನಿರ್ರಿ, ನಾನು ನೋಡ್ಕೋತೀನಿ ಸುಮ್ನಿರ್ರಿ. ಏನ್ ಮಾಡೋಣ ಗೊತ್ತಾ, ಇನ್ನೊಬ್ಬ ಆಫೀಸರ್ ಫೋನ್ ಲಂಚ ಕೇಳ್ತಾನೆ ಹಾಕೊಟ್ಬಿಡ್ತೀನಿ ರೀ. ಇರಿ ಒಂದ್ ನಿಮಿಷ ಇರಿ ಸುಮ್ನಿರಿ, ನಾನು ಹೇಳ್ತೀನಿ ಆಫೀಸರ್ಗೆ ಹಾಕೊಟ್ಬಿಡ್ತೀನಿ. ನನಗೆ ರೈತರು ಅಂದ್ರೆ ತುಂಬಾ ಇಷ್ಟ, ಎಳ್ನೀರು ತುಂಬಾ ಇಷ್ಟ. ಯಾಕಂದ್ರೆ ನಮ್ಮ ಅಪ್ಪನೂ ರೈತನೇ, ರೈತರು ಮೋಸ ಆಗ್ಬಾರ್ದು ಸರ್. ಇವರು ಲಂಚ ತಗೊಂತವ್ರು ಸರ್, ಇವ್ರು ಆಫೀಸರ್ ಹೊಸಬ ಅಲ್ಲ ಸರ್, ಇವ್ರು ಲಂಚ ತಗೊಂತವ್ರು ಸರ್, ಇವ್ರು ಆಫೀಸರು. ಹಾ, ಕೇಳಿಸ್ಕೊಳ್ಳಿ, ನಾನು ಸುಳ್ಳು ಹೇಳಿದ್ರೆ ನಿಮ್ ಕೇಳಿ. ಹೇಳಿ ಲಂಚ ತಗೊಂತ ಕೇಳಿ, ಹೇಳಲ್ವಾ ಸರ್? ಮಾತಾಡಿ ಹೊರತ ಹೇಳಿ, ಲಂಚ ಕೇಳ್ತಾನೆ. ಅದೇ ಅಂತೀನಿ ನಾನು. ಹೌದು, ಅದೇ ಅಂತೀನಿ ನಾನು. ಬೇಜಾರಣ್ಣ ನನಗೆ, ನಮ್ಮ ಅಪ್ಪನೂ ರೈತಾನೆ ಸರ್. ಆಯ್ತು ಸರ್, ನಾನು ಮಾತಾಡ್ತೀನಿ ಸರ್. ಸರ್ ಇವ್ರು ಆಫೀಸರ್ಗೆ ಫೋನ್ ಮಾಡೋ ಅಂತವ್ರೆ ಕೆಲಸ. ಏನ್ ಮಾಡ್ತಾರೆ ನೋಡಿ ಸರ್. ಸರ್ ಹಿಂಗ್ ಮಾಡಿ ಸರ್, ತೋರ್ಸ್ಲಾ? ಆಯ್ತು ಸರ್, ಮಾಡ್ತೀನಿ ಬನ್ನಿ, ಮಾಡಿ ಹೇಳ್ತೀನಿ. ಎಲ್ಲೂ ಆಗಲ್ವಾ? ಎಲ್ಲೂ ಬರಲ್ಲ, ಇಲ್ಲೇ ಆಫೀಸರ್ ಇಲ್ಲೇ ಅವ್ರೆ. ಕ್ಯಾಮ್ರಾ ಇದೆ. ಇದು ಕುರಿಗಳು ಸ್ವಾಮಿ ಕುರಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. 1 2 3 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಣಿಕೆ, ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಿರುಕಾಣಿಕೆ. ಮನೆಯಲ್ಲೂ ಖಾಲಿ ಅವ. ನನ್ಗೆ ಹೆಂಡತಿ ಹೊಡಿತಲ್ಲಿ ಯಾರೋ ಹೇಳ್ಬಿಡ್ತಾರೆ, ನಾನು ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ನನ್ನ ಫ್ರೆಂಡ್ ರೂಮ್ ಒಳಗಡೆ ಐತೆ, ಅಲ್ಲಿಂದ ಓಡ್ ಬಂದ್ಬಿಟ್ಟೆ. ಬೇಜಾರಾಗ್ಬಿಡುತ್ತಕ್ಕ. ಈಗ ಹೆಣ್ಮಕ್ಳು ಕುಡಿತಾರಕ್ಕ? ಕೇಳಿದೆ, ಬಾಡಿಗೆಲ್ಲ ಜಾಸ್ತಿ ಹೇಳ್ತಾರಕ್ಕ. ಸಂಬಳ ಮಾತ್ರ ಕಳಿಸ್ಬೇಕು ಇವ್ರಿಗೆ. ಫೋನ್ ಪೇ ಆಗಿದ ತಕ್ಷಣ ಯಜಮಾನ್ರ ಹತ್ರ ಬಂದು ಮಾತಾಡಿದಾಳೆ, ಸಂಬಳ ಎಲ್ಲ ನನ್ಗೆ ಕೊಡ್ರಿ ಅಂತ. ಅವ್ರು ನಾನ್ ಕುಡಿತೀನಿ ತಿಳ್ಕೊಂಡ್ಬಿಟ್ಟವ್ರೆ. ಕುಡಿತಾ ಇರೋದು ಅವ್ರು. ಏನ್ ಮಾಡೋದಕ್ಕ ನಂಗೆ ಗೊತ್ತಾಗ್ತಲಕ್ಕ. ಹೆಂಗಕ್ಕ ಕುಡಿಯೋದ್ ಬಿಡ್ಸೋದು ಇವ್ರಿಗೆ? ಏನ್ ಕುಡಿತೀರಾ? ಕುಡಿತಾರಕ್ಕ, ಹಾಕೊಂಡು ಎದೆ ಮೇಲೆ ಕಾಟಿಟ್ಟು ಬಿಡ್ತಾರೆ. ಏನಕ್ಕ ಮಾಡೋದು? ಕುಡಿಬೇಕಲ್ಲಕ್ಕ ಇವ್ರಿಗೆ ಹೆಂಗಾರ ಮಾಡಿ. ಹೆಂಗ್ ತಪ್ಪಿಸ್ಕೊಂಡ್ಬಂದು ನನಗೆ ಗೊತ್ತಿಲ್ಲ. ಎಲ್ಲೂ ಇಲ್ವಾ ಖಾಲಿ ಮನೆಗಳು? ಏನಕ್ಕ ಮಾಡೋದು? ಕುಡಿದ್ಬಿಟ್ಟವ ಆಲ್ರೆಡಿ. ಈಗ ಬರೀ ಮಧ್ಯಾಹ್ನ ಬೆಳಿಗ್ಗೆ ಕುಡಿಯೋದೇ ಕೆಲಸ ಬರೀ. ನೀವ್ ನೋಡ್ಬೇಕಕ್ಕ ನನ್ನ ಹೆಂಡ್ತಿನ. ಏನೋ ಅಕ್ಕ ಬರ್ತಾವ್ರು. ಅಕ್ಕ ನಮ್ಮ ಹಚ್ಕೊತೀನಿ, ಹೇಳ್ಕೊಡಕ್ಕ. ಕುಡಿ ಬರುತ್ತೆ ತಪ್ಪೇನಕ್ಕ ಇವಾಗ. ನೀನ ನಾನು ಅವ್ರು ಮಾಡಿಲ್ಲ, ಅವ್ರ ಮನೆಯವ್ರಿಗೆ ನನ್ ಬಾಡಿಗೆ ಇರೋದು. ನಿಮ್ಮನೊಳಗೆ ಹೇಳ್ಕೊಡ್ತಿರೋದಾ? ತಿಳ್ಕೊ ನೀನು. ನಮ್ಮ ಅಕ್ಕ ಇರೋರ್ಗೆ ನಾನು ಮುಟ್ಟಬೇಡ, ಅವ್ರು ಓಡಿಬಿಡ್ತಾರೆ. ನಮ್ಮ ಅಕ್ಕ
ನೀನ್ ಒಳ್ಳೆ Support ಬೇಕಾಗುತ್ತೆ. ಅಲ್ಲ 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 ನನ್ನ ಕುಡಿಬೇಡ ಅಂತಾನೆ ಸಿಗರೇಟ್ ಸೇರ್ಬೇಡ ಅಂತಾನೆ ಸಂಸಾರ ನಿನ್ಗೆ ಹಾಕ್ಬಿಡೋದು ನೀವು ಇಲ್ಲಿ ಕೂತಿದ್ರಿ ಸರಿ ನಾನು ನೋಡಿದೆ ಅಲ್ಲಿ ಅದು ಪೇಪರ್ ಅದೇ ನೋಡಿದೆ ನಾನು ಇವ್ರ ಆ ಕಡೆಯಿಂದ ಓಡ್ ಬಂದ್ಬಿಟ್ಟು ನಾನು ಇವ್ರ ಮನೆಯಲ್ಲೇ ಇರೋದು ಅಂತ ನೋಡ ಅವ್ರ ಹೆಂಡತಿಗೆ ಹೇಳ್ತಾ ಇರೋದು. ನಿನ್ ಹೆಂಡತಿ ಜೊತೆ ಇದ್ರೆ ನೀನ್ ಸತ್ತೋಗ್ಬಿಡ್ತೀನಿ ಇನ್ನೊಂದು ವಾರದ ಒಳಗಡೆ ಮೊದ್ಲೇ ಹೆಂಗಾಗಿದೆ ನೋಡು ಸಣ್ಣಗೆ. ನನ್ಗೆ ಯಾರು ಅಲ್ಲ 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 ನಾನಿರೋದೇ ಪೊಲೀಸು ನಮ್ದೇ ಅದೇ ಮನೆ ಅಣ್ಣ ಯಾರನ್ನ ನಿಮ್ ಆಗ್ಲಿ. ಪರಿಚಯ ಇರೋ ಇಲ್ವೇ ಇದು? ಅಣ್ಣ ನನ್ಗೆ ಯಾ, sound ಕಿತ್ತೋಗ್ಬಿಡ್ತೀನಿ ಸುಮ್ನೆ ಇದ್ರೆ ಅವ್ರು ಅವ್ರಿಗೆ ಅಲ್ಲ ನಾನು ಇಲ್ವಮ್ಮ ಇಲ್ಲಿ ಅಕ್ಕ ಹೇಳದೆ ಅದೇನ್ ಮಾಡ್ತೀರಾ ಮಾಡಿ ನಾನು ಕಸ ಕೊಡ್ತೀನಿ ಅಮ್ಮ ಪಾತ್ರೆ ಹೋಗ್ತಾರೆ. ನಾನು ಒಂದ್ ಮನೇಲಿ ಕೆಲಸ ಮಾಡ್ತೀನಿ. ಸರಿ, ಸಂತೋಷ. ಆ ಪಾತ್ರೆ ತೊಳ್ದ್ಬಿಟ್ಟು ನಾನು ನಮ್ ತಂಗಿಗೋಸ್ಕರ ಕಾಯ್ತಾ ಇದೀನಿ ಇಲ್ಲಿ. ಪಾಪ ನೀವು ಕೆಲಸ ಮಾಡ್ಕೊಂಡ್ ಕಾಯ್ತಾ ಇದ್ರಿ ಅದೇ ಸರ್ ಇವ್ರು ನಾವು ಇವ್ರು ಅವ್ರು ಬರ್ತಾರೆ ನಾನು ಅವ್ರಿಗೋಸ್ಕರ ಇಬ್ರು ಒಟ್ಟಿಗೆ ಬಸ್ಸಲ್ಲಿ ಅಷ್ಟಲ್ಲಿ ಇವ್ರು ಬಂದ ಅಪ್ಪ ಬಂದ್ರು ಮನೆ ಐತನಕ್ಕ ನಿಮ್ ಮನೆ ಕಡೆ ಅಂತ ಹೇಳಿದ್ರು. ಅಯ್ಯೋ, ಅಕ್ಕ, ಸುಳ್ಳು. ಬಾಡಿಗೆ ಮನೆಯಲ್ಲಿ ನಮ್ಗೆಲ್ಲಿಂದ ಮನೆ ಬರುತ್ತೆ ಅಂತಂತೆ ನಾನು. ನೀವಂದ್ರಿ ಅದಕ್ಕೆ ನನ್ನ ಹೆಂಡತಿ ಬರ್ತಾವಳೆ ಅಂತ ಇಲ್ಲಿ ನೋಡಕ್ ಔಸ್ಕೊಂಡ್ರು. ಅವ್ರು ಯಾರ ಅಂತಾನೆ ನಂಗೆ ಗೊತ್ತಿಲ್ಲ. ಅಕ್ಕನೇ ಹೇಳಿದ್ರು ಮತ್ತೆ ಹೊಡಿ ಅವ್ಳು ಹೊಡ್ಸಿ ಬಾ. ಗೊತ್ತಿಲ್ಲ ಅಂತ ಇಲ್ಲೇ ಮಲ್ಕೊಂಡು ಅಲ್ಲ ನಮ್ಮ ಮನೆ ಗಲಾಟೆ ಆಗ್ತಿದ್ಯಲ್ಲ ನನಗೆ ಯಾರು ಅಂತಾನೆ ನಮ್ಗೆ ಗೊತ್ತಿಲ್ಲ. ಸಂಸ್ಕೃತಿಯಲ್ಲಿ ಹೆಂಡ್ತಿ ಮನೆ ಕೆಲ್ಸ ನನಗೆ ಗೊತ್ತಾಯ್ತು ಮಾಡ್ತಿದ್ದಾಳೆ. ನನಗೆ ಗೊತ್ತಾಯ್ತು ಸತ್ಯ ಇದೆ ಅಂತ ಬಟ್ ಇವ್ರಿಬ್ರು ನಾಟಕ ಮಾಡ್ದಾಗ ಗೊತ್ತಾಯ್ತು ಈ ನಾಟಕನ ಮಾಡ್ಲಿ, ಡ್ರಾಮಾನ ಮಾಡ್ಲಿ, ಅವ್ರ ಡ್ರಾಮ ಕಟ್ಕೊಂಡು ನನ್ಗೆ ನಿಮ್ ನೋಡ್ಬೇಕು. ತಂಗಿ ಇರೋದು ಗೊತ್ತಾ ನೋಡಿ ನಿಮ್ ತಂಗಿ ಎಲ್ಲಿದ್ದಾರೆ? ಬನ್ನಿ ಈ ಕಡೆ ಬನ್ನಿ ಅಲ್ಲಿ ಕೂತ್ಕೊಂಡು ಅಲ್ಲೇ ಅವನ ನೋಡ್ತಾ ಅವರು 1 2 3 4 ಬಕರಾ ಬಕರಾ ದಯವಿಟ್ಟು ಕ್ಷಮಿಸಿ. ಇದು ತಮಾಷೆಗಾಗಿ ಶ್ರೀ ವೆಂಕಟೇಶ್ವರ ಪ್ರೊಡಕ್ಷನ್ಸ್ ಅವರಿಂದ ಈ ಒಂದು ಪ್ರೀತಿಯ ಕಾಣಿಕೆ ನಿಮ್ಗೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಕಿರು ಕಾಣಿಕೆ. ಸಂಬಳ ಬಂದು ನನ್ ಗಂಡ ಕುಡಿತಾನೆ, ಸಂಬಳ ನನ್ನ ಅಕೌಂಟ್ಗೆ ಹಾಕು ಅಂತ ಅವಳ ಅಕೌಂಟ್ಗೆ ಹಾಕಿಸ್ಕೊಂಡ್ಬಿಡ್ತಾಳೆ ದುಡ್ಡು. ನನಗೆ ಬರೀ 2,000 ರೂಪಾಯಿ ಕೊಡ್ತಾಳೆ ತಿಂಗಳಿಗೆ. ನಾನು ದುಡಿಯೋದು 15,000. ಅಯ್ಯ ಹೋಗಂದ್ರೆ ಅದಿನ್ನೂ ಹೊಡಿತಾಳಲ್ಲ ಮನೆಯೊಳಗಿದ್ರೆ ಏನ್ ಮಾಡ್ಲಿ ನಾನು. ನನ್ಗೆ ಅದಕ್ಕೆ ಟೆನ್ಷನ್ ಆಗ್ಬಿಡುತ್ತಣ್ಣ ನನಗೆ ಇವ್ರ ಜೊತೆ ಇರಕ್ಕೆ. ಅದು ಹೆಂಗ್ ಕಟ್ಕೊಟ್ಬಿಟ್ರೆ ನಮ್ಮ ಮನೆಯೊಳಗಿರೋರು ಗೊತ್ತಿಲ್ಲ ನನಗೆ. ಎಲ್ಲಾದ್ರೂ ನೋಡಕ್ಕ ಜಾಗ ಇದ್ರೆ ಇಲ್ಲ ನಿನ್ಗೆ ಇಲ್ಲೇ ಒಂದು ಗಾಡಿ ಕೆಳಗೆ ಜಾಗ ಮಾಡ್ಕೊಟ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ ಅಂತ ಬಾಡಿಗೆ ನೋಡಿತದಂತ. ಅವಳಿಗೆ ಯಾರು ನಮ್ಮನೆಯವ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಎಲ್ಲ ಊರಲ್ಲ ಅವ್ರೆ. ಅವಳ ಸವಾಸನೆ ಬೇಡ, ನೀನು ಗಂಡ ಹೆಂಡತಿ ಮದುವೆ ಮಾಡ್ಕೊಟ್ಟಿದೀವಿ ಹಾಳಾಗ್ ಹೋಗ್ರಿ ಅಂದ್ಬಿಟ್ಟು. ಅಯ್ಯೋ ಅಣ್ಣ ಬಂದ್ಲು ಅವಳು. ನಾ ಮಚ್ಚಕೋತ್ರಣ್ಣ ನಾನು ಇಲ್ಲ ಅಂತೇಳಿ. ಇಲ್ಲಿದ್ನಲ್ಲ ಎಲ್ಲದವನು ಪಕ್ಕಕ್ಕೆ ಹೋಗಿದ್ದೀನಿ ನಾನು. 1 ನಿಮಿಷ ಕೂರಕ್ ಬಿಟ್ಟಿಲ್ಲ. ಎಲ್ಲದ ಅವನು ಇಲ್ಲಿದ್ನಲ್ಲ ಅವನು ಆ ಕಡೆ ಹೋದ್ನಾ? ಆ ಕಡೆ ಹೋದ್ರು ಅಂತ ಹೇಳ್ಕೊಟ್ರು. ನೋಡು ನಾನು ಇವ್ರ ಮನೆಗೆ ಬಾಡಿಗೆ ಇದ್ದೀನಿ ಸದ್ಯಕ್ಕೆ. ಹೋಗು ಅಂದ್ರೆ ನಿನ್ ಮಾತಿನ ಅರ್ಥ ಡಿವೋರ್ಸ್ ಕೊಟ್ಬಿಡ್ಬೇಕಾ ನಾನು? ನ್ಯಾಯ ನೀವೇ ಹೇಳಿ. ನಾನು ಕುಡಿತೀನಂತೆ, ಸಿಗರೇಟ್ ಸೇರ್ತೀನಂತೆ, ಆರು ಪಪ್ಪು ಅಂತ ಹೋಗ್ತೀನಂತೆ. ಇಲ್ಲೇ ಚೇರ ಕೂರಿಸ್ಬಿಡಿ, ನ್ಯಾಯ ಕೇಳಿ. ಕೂರಿ ಕೂರಿ ಅಂಕಲ್ ನೀವೇ ಹೇಳಿ ನ್ಯಾಯನ. ನಾನು ಬೆಂಗಳೂರೊಳೇನೆ, ಅಪ್ಪನೂರು ಹಾಸನ. ಇವ್ರಿಗೆ ಬಂದಿದ್ದೀನಿ. ನಾನು ಕುಡಿಬಾರ್ದಂತೆ, ಸಿಗರೇಟ್ ಸೇದಬಾರ್ದಂತೆ, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಬಾರ್ದಂತೆ. ಇವನ್ ಯಾವನ್ ಕೇಳಕ್ಕೆ? ಮಾತಾಡಕ ನೀನ್ ಸುಮ್ಮನೆ ಕೂತ್ಕೊಂಡು ಡಿವೋರ್ಸ್ ಕೊಡು ಅಂತ ಕೂತಿದ್ದಾನೆ. ಯಾರು ಅಂತ ಹುಡುಗಿಗೆ ನನ್ ಗಂಡ ಅವನು. ಕೇಳಿದ್ ನೀನ್ ಯಾರು ಅಂತ ಕೇಳಿದ್ರೆ ಅರ್ಥ ಅಡ್ಜಸ್ಟ್ ಮಾಡ್ಕೊಂಡು ಹೋಗುದು. ಅಂಕಲ್ ನಾನೊಂದ್ ಹೇಳ್ದೆ, ಕುಡಿದು ಬರ್ತಾಳೆ. ನಾನ್ ಪುಟ್ಟಿ ಆಗಕ್ಕೆ ಯಾರ ಕಾರಣ? ಅವನೇ. ಸಂಬಳ ಕೊಡ್ತೀನಲ್ಲ, ನನ್ ಸಂಬಳ ಎಲ್ಲ ಬರ್ಕೊ ಗಾರ್ಮೆಂಟ್ಸ್ ಕೆಲಸ ಮಾಡ್ತೀನಿ. ನನ್ ಸಂಬಳ ಓನರ್ ಹೋಗಿ ಹೇಳ್ಬಿಟ್ಟು ಎಲ್ಲ ನನ್ನ ಅಕೌಂಟ್ ಹಾಕಿ ನನ್ ಗಂಟ ಬಕ್ಕ ನೋಡ್ತಾವನೆ ನಾಟಕ ಸಾಧಾರಣ ನಾಟಕ ಚೆನ್ನಾಗ್ ಅಟ್ಕೆ ಬಿಡು. ಒಳಗಡೆ ಒಂದು ಹೊರಗಡೆ ಒಂದು ಆಟ ಆಡ್ತೀಯ ನೀನು. ಡಿವೋರ್ಸ್ ಕೊಡು ಅಂತ ಕೂತಿದ್ದಾನೆ. ನಾನು ತುಂಬಾ ಸಹಿಸ್ಕೊಂಡಿದ್ದೀನಿ ಅಂತಾರೆ. ಗಂಡ ಆದ್ರೆ ಏನ್ ಬೇಕಾದ್ರೂ ಮಾಡ್ಬಿಡ್ಬೋದಾ? ನಿಮಗೆ ಎಷ್ಟು ಜನ ಮಕ್ಳು ತಾತ? 2. ನೋಡು ಆರ್ತಿಗೊಂದು ಕಿರಕ್ಕೊಂದು ಉಡ್ಸೋರೆ. ನಿನ್ ಯೋಗ್ಯತೆಗೆ ಏನ್ ಒಂದು ಉಡ್ಸಕ್ಕಾಗಿಲ್ವಲ್ಲ ನಿನಗೆ? ಅವನು ಇನ್ನೊಂದು ಹುಡುಗಿ ಜೊತೆ ಫ್ಲರ್ಟ್ ಮಾಡ್ತಾನೆ ತಾತ. ಹೆಣ್ಮಕ್ಳ ಜೊತೆ ಫ್ಲರ್ಟ್ ಮಾಡ್ತಾನೆ.
ನಂಗೆ ಹಾಕೊಂಡು ನಾಟ್ಕಾಡುತ್ತೆ. ಇಲ್ಲ ಅವಳು ಕುಡ್ಕೊಂಡು ಎಲ್ಲಿ ಮಲಗಿರ್ತಾರೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದು ಬರ್ತಾಳೆ ಮನೆಗೆ. ಬೀಜಲ್ಲಿ ಇರ್ತೀನಿ ಕಣೋ, ನೀನೆಲ್ಲ ಇರ್ತೀಯಾ? 2,000 ರೂಪಾಯಿ ಕೊಡ್ತಾಳೆ ತಿಂಗಳಿಗೆ, ಅಷ್ಟೇ 15,000ದಲ್ಲಿ 13,000 ರೂಪಾಯಿ ಅವಳು ಇಟ್ಕೊತಾಳೆ. ಹೌದು, ಇನ್ನೆಲ್ಲ ಹೋಗ್ಬಿಟ್ಟು ಅವಳೇ ಮೇಲೆ ಆಗ್ತಾನಲ್ಲ, ಅದಕ್ಕೆ ಮನೇಲಿ ಇಟ್ಕೊಂಡಿರ್ಕೊಂತೀನಿ. ಸರಿನಾ? ಹಾಳ್ ಮಾಡ್ತಾ ಇದ್ಯಾ? ಏನ್ ಮಾಡ್ಬೇಕು ಹೇಳಿ, ನೀವ್ ಹೇಳಿ. ಇಬ್ರು ಅಡ್ಜಸ್ಟ್ ಮಾಡ್ಕೊಂಡು ಅಡ್ಜಸ್ಟ್ ನಾನ್ ಮಾಡ್ಕೋತೀನಿ, ಅವ್ಳು ಮಾಡ್ಕೋತಾ ಇರಲ್ಲ, ಕುಡ್ಕೋತಾಳೆ. ಅವ್ಳು ಕುಡಿಬೇಡ ಅಂತ ಪ್ರಮಾಣ ಮಾಡ್ಕೊಳ್ಳಿ ಫಸ್ಟ್. ಕಥ ಕೊಡ್ಲ ಡಿವೋರ್ಸು ಹೇಳಿ, ನೀವ್ ಹೇಳ್ದಂಗ್ ನಡ್ಕೊಂತೀನಿ ನಾನು ಇನ್ಮೇಲೆ. ಅಡ್ಜಸ್ಟ್ ಮಾಡ್ಕೊಂಡಿದ್ದು ಆಗ್ತಾ ಇಲ್ವಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ, ಸುಮ್ಮನೆ ಇವೆಲ್ಲ ಚೆನ್ನಾಗಿರುತ್ತೆ. ಏನ್ ಮಾಡ್ತೀವಿ ಗೊತ್ತಾ ನಾವು, ಅವ್ರು ನಾನು ಇಟ್ಕೊಂಡವಳು ಇವತ್ತಿನ ಚೆನ್ನಾಗೋಳು ಎಲ್ಲವಳು ಗೊತ್ತಾ, ಸ್ವಾಮಿ ಕುಡಿಬೇಕಂತ ಕಾಮಿಡಿ ಹೋಗ್ತಾರೆ. 1, 2, 3, 4 ಬಕರಾ ಬಕರಾ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಕಿರುಕಾಯಿತು. ಕಾರ್ಯಕ್ರಮ ನೋಡಿ ನಿಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಅನ್ಕೊಂತೀನಿ. ನಾಳೆ ಹೊಸ ಕಾನ್ಸೆಪ್ಟ್ ತಗೊಂಡ್ ಬರ್ತೀನಿ, ಕಾಯ್ತಾ ಇರ್ತೀರಲ್ವಾ? ಅಲ್ಲಿವರೆಗೂ ಬಾಯ್ ಬಾಯ್. 1, 2, 3, 4 ಬಕರಾ ಬಕರಾ. Feel the rhythm, screw your mind, check the baby. Come on, ಬಕರಾ